ಪ್ರಪಂಚದ ನಿಜವಾದ ಸಂಪತ್ತು. ಭಾರತದ ಒಂದು ಆರೋಗ್ಯ ಸಮೀಕ್ಷೆಯ ಪ್ರಕಾರ ಸರಿಯಾದ ಆರೈಕೆ ಮತ್ತು ವಿಟಮಿನ್ಗಳ ಕೊರತೆಯೇ ಮಕ್ಕಳ ಅನಾರೋಗ್ಯಕ್ಕೆ ಕಾರಣ. ಇದು ಬೆಂಗಳೂರಿನ ಗಿರಿನಗರ ಬಡಾವಣೆಯ ಒಂದು ಭಾಗ. ಇಲ್ಲಿ ನೋಡಿ, ಮಕ್ಕಳು ಎಷ್ಟೊಂದು ಅಶಕ್ತ ಹಾಗೂ ಕೊಳಕಾಗಿವೆ. ಸಾಕಷ್ಟು ಸಮುದಾಯದ ಜಾಗೃತಿ ನಡೆದಿದ್ದರೂ ಇಲ್ಲಿಯ ಪಾಲಕರು ಮಾತ್ರ ಆ ಕುರಿತು ಇನ್ನೂ ಜಾಗೃತರಾಗಿಲ್ಲ. ಮಕ್ಕಳಿಗೆ ಕೆಲಸ ಮಾಡೋರು ಮಾಡ್ತಾರೆ, ಮನೇಲಿ ಯಾರಾದ್ರೂ ಒಬ್ರು ಇರ್ತಾರೆ, ಚೆನ್ನಾಗಿ ನೋಡ್ಕೊಂತಾರೆ. ಅದನ್ನು ಸ್ವಲ್ಪ ಅವ್ರೇನ ಮನೆ ಕೆಲಸ ಮಾಡ್ಬೇಕಾದ್ರೆ ಆಚೆ ಬಂದು ಗಲೀಜಲ್ಲಿ ಆಟ ಆಡ್ತಾರೆ. ಅದನ್ನು ಮಕ್ಳು ಅದರಲ್ಲಿ ಕಲ್ಲಾಕೋದು, ಮಣ್ಣಾಕೋದು, ಆ ನೀರೆಲ್ಲ ಮಕ್ಕಳಿಗೆ ಸಿಡಿಸ್ಕೊಳ್ಳೋದು, ಕೈಗೆ ಮೈಗೆ ಆ ಕೊಚ್ಚೆಲ್ಲ ಊಸ್ಕೊಳ್ಳೋದು, ತುಂಬಾ ಗಲೀಜು ಮಾಡ್ಕೊಂಬರೋದು, ಅದೇ ಒಂದು ತೊಂದರೆ. ಇದು ಕೇವಲ ಗಿರಿನಗರದ ಸಮಸ್ಯೆ ಅಲ್ಲ. ತಮ್ಮ ಮಕ್ಕಳ ಕಾಳಜಿ ಕುರಿತು ಬಹುತೇಕ ಪಾಲಕರಿಗೆ ಗೊತ್ತೇ ಇಲ್ಲ. ಬನ್ನಿ, ಇಲ್ಲಿಯ ಪಾಲಕರನ್ನ ಜಾಗೃತಗೊಳಿಸೋಣ. ಸ್ವಚ್ಛತೆ ಹಾಗೂ ಪೌಷ್ಟಿಕತೆಯ ಕುರಿತು ಇವರಿಗೆ ತಿಳಿ ಹೇಳುವುದರ ಜೊತೆಗೆ ಇಲ್ಲಿನ ಪ್ರತಿ ಮಗುವು ಸ್ನಾನ ಮಾಡುವಂತೆ ಹೇಳಲಾಯಿತು. ನಮ್ಮ ತಂಡ ವೈಯಕ್ತಿಕವಾಗಿ ಇದರ ಕುರಿತು ಕಾಳಜಿ ವಹಿಸ್ತಾ ಇದೆ. ಕೆಲವು ಮಕ್ಕಳಂತೂ ಹೇರ್ ಕಟ್ ಕೂಡ ಮಾಡ್ಕೊಂಡಿರ್ಲಿಲ್ಲ, ಹಾಗೇನೆ ತಮ್ಮ ಉಗುರನ್ನು ಕೂಡ ಕತ್ತರಿಸಿಕೊಂಡಿರ್ಲಿಲ್ಲ. ಈ ಸ್ಥಳಕ್ಕೆ ಸಲೂನ್ನವರನ್ನ ಕರೆಸಲಾಯಿತು. ಇದನ್ನು ಕಂಡ ಇಲ್ಲಿಯ ಜನ ತಮಾಷೆಯಿಂದ ನೋಡತೊಡಗಿದರು. ಸಲೂನ್ನವರು ಈ ಮಕ್ಕಳನ್ನ ಒಂದು ಸಾಲಿನಲ್ಲಿ ಕೂರಿಸಿ ಅವರ ಹೇರ್ ಕಟ್ ಮಾಡಿದರು. ಓಹೋ, ಇದೇನಿದು? ಇವರು ಇಷ್ಟೊಂದು ಸ್ವಚ್ಛ ಮತ್ತು ಶುಭ್ರವಾಗಿ ಕಾಣ್ತಾ ಇದ್ದಾರೆ. ಬಟ್ಟೆಗಳನ್ನ ಸ್ವಚ್ಛವಾಗಿ ಇಟ್ಟುಕೊಳ್ಳೋದು ಹೇಗೆ? ಇವರನ್ನ ಒಳ್ಳೆಯ ಬಟ್ಟೆ ತೊಟ್ಕೊಳ್ಳುವಂತೆ ಸಲಹೆ ನೀಡಿ ನಮ್ಮ ತಂಡ ಸಹಕರಿಸಿತು. ಆರೋಗ್ಯ ಮತ್ತು ಸ್ವಚ್ಛತೆಯ ಕುರಿತು ಜಾಗೃತಿ ಮೂಡಿಸಲು ನಾವು ವೈದ್ಯರ ಒಂದು ತಂಡವನ್ನ ಈ ಸ್ಥಳಕ್ಕೆ ಕರೆಸಿದೆವು. MS ರಾಮಯ್ಯ ಆಸ್ಪತ್ರೆಯ ತಂಡ ಸ್ಥಳಕ್ಕೆ ಬಂದೇ ಬಿಡಿತು. ಪಾಲಕರಿಗೆ ಮತ್ತು ಮಕ್ಕಳಿಗೆ ಜಾಗೃತಿ ಮೂಡಿಸುವ ಅವಶ್ಯಕತೆ ಇದೆ. ವೈದ್ಯರ ತಂಡ ಈಗ ಈ ಜನರೊಂದಿಗೆ ಬೆರೆತೇ ಹೋಯಿತು. ಇಲ್ಲಿ ಎಲ್ಲರೂ ಕೂಡಿಯೇ ಇದ್ದಾರೆ. ಇಲ್ಲಿ ಮಕ್ಕಳಿಗೆ ಆರೋಗ್ಯ ತಪಾಸಣೆ ಮಾಡಲಾಯಿತು. ಖುಷಿ ಆಗ್ತಾ ಇದೆ. ಇಲ್ಲಿನ ಚಿಕ್ಕ ಚಿಕ್ಕ ಮಕ್ಕಳಿಗೆ ನಾವು ಆರೋಗ್ಯ ತಪಾಸಣೆ ಮಾಡಿ ಅವರಿಗೆ ಏನಾದರೂ ತೊಂದರೆ ಇದ್ದಲ್ಲಿ ಸಹಾಯ ಮಾಡಿ ಅವರಿಗೆ ದಂತ ವೈದ್ಯದ ಬಗ್ಗೆ ಅರಿವನ್ನು ಮೂಡಿಸಿದ್ದೇವೆ. ಅದು ತುಂಬಾ ಖುಷಿ ಆಗ್ತಿದೆ. ಈ ಬಡಾವಣೆಯ ಜನರಿಗೆ ಆರೋಗ್ಯ ಮತ್ತು ಪೌಷ್ಟಿಕತೆಯ ಬಗ್ಗೆ ಸಾಕಷ್ಟು ಜಾಗೃತಿ ಮೂಡಿದೆ.
ಆರೋಗ್ಯಪೂರ್ಣ ಪೌಷ್ಟಿಕತೆ ಇರುವ ಸಾಮಾನ್ಯ ಆಹಾರವು ದೇಹಕ್ಕೆ ಉತ್ತಮವಾದುದು ಎಂಬುದರ ಅರಿವು ಇವರಿಗಾಯಿತು. ಏನು ಮಾಡಿದ್ರೆ ಮಕ್ಕಳು ಚಿಕ್ಕ ಮಕ್ಕಳಿಗೆ ಬಟ್ಟೆ ಮತ್ತೆ ಕಟಿಂಗ ಏನ್ರಿ ಚೆನ್ನಾಗಿ ಸೂಪರಿ ಬಟ್ಟೆ ತಂದು ಉಡಿಸಿ ಫೋಟೋ ತೆಗಿಸ್ಕೊಂಡು ಮತ್ತೆ ಊಟ ಕೊಟ್ಟು ಚೆನ್ನಾಗಿ ಸೂಪರ್ ಆಗಿದತ್ರಿ. ನಮ್ಮ ಮನಸ್ಸಿಗೆ ಆನಂದ ಆಗಿದತ್ರಿ, ಚೆನ್ನಾಗಿದೆ. ಕಡೆ ಪಕ್ಷ ಬಡಾವಣೆಯ ಜನ ಸಂತಸಗೊಂಡಿದ್ದಾರೆ. ಇಲ್ಲಿನ ಮಕ್ಕಳು ತಮ್ಮಷ್ಟಕ್ಕೆ ತಾವೇ ಆರೋಗ್ಯಪೂರ್ಣ ಹಾಗೂ ಬಲಿಷ್ಠರಾಗಿರುವಂತೆ ಪ್ರಮಾಣ ಮಾಡಿದರು. ಇರಲಿ, ನಾನಿರುವುದೇ ನಿಮಗಾಗಿ ತಂಡ ಎಲ್ಲ ಮಕ್ಕಳಿಗೂ ಶುಭಾಶಯ ಕೋರುತ್ತಾ ಎಲ್ಲ ಮಕ್ಕಳು ನಿಯಮಗಳನ್ನು ಪಾಲಿಸುವಂತಾಗಲಿ ಎಂದು ಆಶಿಸುತ್ತದೆ.